ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಏನಿತ್ತು, ಈಗ ಬಹುದೊಡ್ಡ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ ಈ ಪ್ರಕರಣದಲ್ಲಿ. ಏನು ಇಂತಹ ಯೋಚನೆಯನ್ನು ಕೂಡ ವೈದ್ಯರು ಮಾಡ್ತಾರಾ ಅಂತ ಅನಿಸ್ಬಿಡುತ್ತೆ. ಸೊ ಬೆಂಗಳೂರು ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇರೋದು. ಪ್ರಕರಣದಲ್ಲಿ ಇಬ್ಬರು ಟ್ರೈನಿ ವೈದ್ಯರು ಭಾಗಿ ಶಂಕೆ ಇದೆ. ಇಲ್ಲಿಯವರೆಗೂ ಇಂಜಿನಿಯರ್ಸ್ಗಳು ಇವರೆಲ್ಲ ಕಾಣಿಸಿಕೊಳ್ತಾ ಇದ್ರು, ಈಗ ವೈದ್ಯರು ಕೂಡ ಕಾಣಿಸಿಕೊಳ್ಳೋಕೆ ಶುರುವಾಗಿದ್ದಾರೆ. ಕರ್ನಾಟಕ ಮೂಲದ ಇಬ್ಬರು ಡಾಕ್ಟರ್ ಬ್ಲಾಸ್ಟ್ ಪ್ರಕರಣದಲ್ಲಿ ಭಾಗಿ ಶಂಕೆ ಅಂತಿದ್ದಾರೆ. ಕೊಯಮತ್ತೂರು ಖಾಸಗಿ ಆಸ್ಪತ್ರೆಯ ಮೇಲೆ ಎನ್ಐಎ ದಾಳಿಯನ್ನ ನಡೆಸಿದೆ. ಟ್ರೈನಿ ವೈದ್ಯರಾಗಿ ಕೆಲಸ ಮಾಡ್ತಾ ಇದ್ದ ಇಬ್ಬರನ್ನ ಈಗ ರೇಡ್ ಮಾಡಿದ್ದಾರೆ. ಮತೀನ್ ಶಾಜೀಬ್ಗೆ ಹಣ ಸಂದಾಯದಲ್ಲಿ ಈಗ ರೇಡ್ ಮಾಡಿದ್ದಾರೆ. ಸೊ ಹಾಗಾಗಿ ಇದರಲ್ಲಿ ಇವರು ಭಾಗಿಯಾಗಿರುವಂಥ ಶಂಕೆ ಇದೆ. ಈಗ ಹಣ ಸಂದಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇವರು ದುಡ್ಡು ಕೊಟ್ಟಿದ್ರು ಅಥವಾ ಇವರಿಗೆ ದುಡ್ಡು ಕೊಟ್ಟಿದ್ರು, ಅವರೇನು ಮಾಡಬೇಕಾಗಿರಲಿಲ್ಲ, ಬಟ್ ಹಣವನ್ನು ಕೊಟ್ಟಿದ್ರು ಅನ್ನುವಂಥದ್ದು ಬರ್ತಾ ಇದೆ. ಮತೀನ್ ಹಾಗೂ ಶಾಜೀಬ್ ದುಡಿದು ಜೀವನವನ್ನು ನಡೆಸಬೇಕಾಗಿದೆ, ಮನೆಯ ಆರ್ಥಿಕ ಮಟ್ಟವನ್ನು ಸುಧಾರಿಸ್ಕೊಳ್ಬೇಕು ಅಂಥೇಳಿ ಕಲಿತು ಒಂದು ಪೊಸಿಷನಿಗೆ ಹೋಗಿ ನಡೆಸಬೇಕು. ಆದರೆ ದುಡಿಯುವಂಥ ದುಡ್ಡನ್ನು ಇಂಥ ಮತೀಯ ಕೆಲಸಗಳಿಗೋಸ್ಕರ, ಇನ್ನೊಬ್ಬರ ಜೀವ ತೆಗೆಯೋಕ್ಕೋಸ್ಕರ ಬಳಕೆ ಮಾಡೋಕ್ಕೆ ಕಲಿತು ನಾನು ಪೊಸಿಷನಲ್ಲಿ ಇರ್ತೀನಿ ಅನ್ನುವಂಥ ಮನಸ್ಥಿತಿ ಇದೆಯಲ್ಲ, ಅದೇ ಅತ್ಯಂತ ಅಪಾಯಕಾರಿ. ಸೊ ಈ ದೇಶದಲ್ಲೂ ಆಗ್ತಾ ಇರುವಂಥದ್ದು ಅದೇ, ಬಹುತೇಕ ಕಡೆಗಳಲ್ಲೂ ಆಗ್ತಾ ಇರೋದು ಅದೇ. ಹಲವು ಕಡೆಗಳಲ್ಲಿ ಈ ರೀತಿಯಾಗಿ ಇಂಜಿನಿಯರಿಂಗನ್ನು ಓದ್ತಾರೆ, ವೈದ್ಯಕೀಯವನ್ನು ಓದ್ತಾರೆ, ಅದಾದ ನಂತರ ಹಲವು ಸಂಘಟನೆಗಳ ಜೊತೆಗೆ ಗುರುತಿಸಿಕೊಂಡು ದೇಶ ಬಿಟ್ಟು ಪರಾರಿ ಆಗ್ತಾರೆ. ಅಲ್ಲಿ ಕೂತ್ಕೊಂಡು ಇದೇ ದೇಶದಲ್ಲೇ ಕಲ್ತಿದ್ದಕ್ಕೆ ಈ ದೇಶಕ್ಕೇ ಅಪಕಾರವನ್ನು ಎಸಕೋದು, ಉಪಕಾರ ಅಲ್ಲ ಅಪಕಾರವನ್ನು ಎಸಕುವಂಥ ಕೆಲಸವನ್ನು ಅನೇಕ ಮಾಡಿದ್ದಾರೆ. ಸೊ ಅದರಲ್ಲಿ ಈಗ ಇವರು ಕೂಡ ಇದ್ದಾರೆ, ಮತೀನ್ ಮತ್ತು ಶಾಜೀಬ್ ಅಂತೇಳಿ. ಹಣ ಸಂದಾಯದಲ್ಲಿ ರೇಡ್ ಮಾಡಲಾಗಿದೆ. ಕೊಯಮತ್ತೂರು ಖಾಸಗಿ ಆಸ್ಪತ್ರೆಯ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಇಲ್ಲಿಯವರೆಗೂ ಕೂಡ ನಾವು ನೋಡ್ತಾ ಇದ್ದಿದ್ದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು ಇಂಥದ್ರಲ್ಲಿ ಭಾಗಿಯಾಗ್ತಾ ಇದ್ರು ಅಂತ ಹೇಳಿ. ಅದಾದ ನಂತರ ವೈದ್ಯರು ಇರ್ತಾ ಇದ್ರು, ಬಟ್ ವೈದ್ಯರು ಬೇರೆ ಸಂಘಟನೆಗಳ ಲಿಂಕ್ ಆಗ್ಬಿಟ್ಟು ಆ ಸಂಘಟನೆ ಜೊತೆ ಗುರುತಿಸ್ಕೊಳ್ಳುವಂಥದ್ದು ನಾವು ಕೇಳಿದ್ವಿ. ಬಟ್ ಈಗ ಫಂಡಿಂಗ್ ಮಾಡುವಂಥ ಕೆಲಸಕ್ಕೂ ಕೂಡ ವೈದ್ಯಕೀಯ ವೃತ್ತಿಯಲ್ಲಿರುವಂಥವ್ರು ಶುರು ಆಗ್ತಾ ಇದ್ದಾರೆ ಅಂತಂದರೆ ಇದು ತುಂಬ ಅಪಾಯಕಾರಿಯ ಮಟ್ಟಕ್ಕೆ ಹೋಗ್ತಾ ಇದೆ ಅನ್ಸುತ್ತೆ ಅಲ್ವಾ, ಸೈಲೆಂಟಾಗಿ? ಖಂಡಿತ ಖಂಡಿತ ಅರುಣ್, ಯಾಕೆಂದರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎನ್ ಐ ಅಧಿಕಾರಿಗಳು ಯಾವ್ಯಾವ ರೀತಿಯಲ್ಲಿ ತನಿಖೆಯನ್ನು ಮಾಡಬೇಕು ಆ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅವರಿಗೆ ಸಹಾಯ ಮಾಡಿದಂಥವ್ರು, ಯಾಕೆಂದರೆ 2020ರಿಂದ 2024ರ ತನಕ ಅವರು ಸಾಕಷ್ಟು ಪ್ರದೇಶಗಳಲ್ಲಿ ತಲೆಮರೆಸ್ಕೊಳ್ಳುವಂಥದ್ದು ಇರ್ಬೋದು, ಜೊತೆಗೆ ಬೇರೆ ಬೇರೆ ಕಡೆಯಲ್ಲಿ ಓಡಾಡುವಂಥದ್ದು, ಜೊತೆಗೆ ಅವರಿಗೆ ಶೆಲ್ಟರನ್ನು ಕೊಡಲಿಕ್ಕೆ ಸಾಕಷ್ಟು ಜನ ಪ್ರಯತ್ನವನ್ನು ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇತ್ತು. ಅಂದರೆ ಈಗ ಅವರಿಬ್ಬರನ್ನ ಎನ್ ಐ ಅಧಿಕಾರಿಗಳು ಬಂಧನಕ್ಕೊಳಪಡಿಸಿದ್ದಾರೆ. ಆದರೆ 4 ವರ್ಷದ ಹಿಸ್ಟ್ರಿ ಏನಿತ್ತು, ಅವರಿಗೆ ಸಹಾಯ ಮಾಡಿದಂಥವ್ರು ಯಾರು, ಇದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಬೇಕಾದ್ರೆ ಕರ್ನಾಟಕದ ಮೂಲದ ಇಬ್ಬರು ಡಾಕ್ಟರ್ಗಳು ಕೊಯಮತ್ತೂರಲ್ಲಿ ಟ್ರೈನಿಂಗ್ ಅನ್ನ ಮಾಡ್ತಾರೆ, ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೈನಿಂಗ್ ಅನ್ನ ಮಾಡ್ತಾ ಇರುವಂತದ್ದು. ಅವರು ಬೆಂಗಳೂರು ಏನಂದ್ರೆ ಕೊಯಮತ್ತೂರಿನಲ್ಲಿ ತಮಿಳುನಾಡಲ್ಲಿ ತಲೆಮರೆಸ್ಕೊಳ್ಳೋದಕ್ಕೆ, ಚೆನ್ನೈನಲ್ಲಿ ಇರಲಿಕ್ಕೆ, ಜೊತೆಗೆ ಬೆಂಗಳೂರಿಗೆ ಬರಲಿಕ್ಕೆ, ಬೆಂಗಳೂರಿನಿಂದ ಹೊರಗಡೆ ಹೋಗ್ಲಿಕ್ಕೆ, ಇದೆಲ್ಲದಕ್ಕೂ ಕೂಡ ಸಾಕಷ್ಟು ಹಣಕಾಸಿನ ಸಹಾಯವನ್ನ ಮಾಡ್ತಾ ಇದ್ರು. ಜೊತೆಗೆ ಅವರಿಗೆ ಯಾವ ಅಂದ್ರೆ ಒಂದು ಸಣ್ಣ ಯಾವುದೇ ರೀತಿಯ ಕೆಲಸಗಳನ್ನ ಮಾಡ್ತಾ ಇರಲಿಲ್ಲ. ಚೀಪ್ ರೇಟೆಡ್ ಲಾಡ್ಜ್ಗಳೇನಿತ್ತು ಆ ಲಾಡ್ಜ್ಗಳಲ್ಲಿ ಉಳ್ಕೊಳ್ಳೋಂಥ ಕೆಲಸವನ್ನ ಮಾಡ್ತಾ ಇದ್ರು. ಜೊತೆಗೆ ಬ್ರಾಂಡೆಡ್ ಬಟ್ಟೆಗಳನ್ನ ಹಾಕೊಳ್ತಾ ಇದ್ರು, ಬ್ರಾಂಡೆಡ್ ಆಗಿ ಅವರು ಓಡಾಟವನ್ನ ಮಾಡ್ತಾ ಇದ್ರು. ಆದ್ರೆ ಏನೂ ಕೆಲಸ ಮಾಡದೆ ಅಂತವ್ರಿಗೆ ಇಷ್ಟೊಂದು ದೊಡ್ಡ ಸೌಕರ್ಯಗಳು ಯಾವ ರೀತಿಯಲ್ಲಿ ಸಿಗ್ತಾ ಇತ್ತು ಅಂತೇಳಿ ಎನ್ ಐ ಅಧಿಕಾರಿಗಳು ಕೂಡ ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತಾರೆ. ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡೋ ಸಂದರ್ಭದಲ್ಲಿ ಈ ಇಬ್ಬರು ವೈದ್ಯರು ಸಹಾಯವನ್ನ ಮಾಡಿರುವಂಥದ್ದು. ಜೊತೆಗೆ ಬೇರೆ ಬೇರೆಯವರು ಬೆಂಗಳೂರಿನ ಮೂಲದವರು ಇರ್ಬೋದು, ಜೊತೆಗೆ ಚೆನ್ನೈ ಮತ್ತು ಕೊಯಮತ್ತೂರು ಈ ಎಲ್ಲಾ ಕಡೆಯಲ್ಲೂ ಕೂಡ ಇದ್ದಂಥವ್ರು ಸಹಾಯವನ್ನ ಮಾಡ್ತಾ ಇದ್ರು ಅನ್ನೋದ್ರ ಮಾಹಿತಿಯ ಮೇರೆಗೆ ಇವತ್ತು ದಾಳಿಯನ್ನು ನಡೆಸಿರುವಂಥದ್ದು. ಜೊತೆಗೆ ಆಂಧ್ರದಲ್ಲೂ ಕೂಡ ಒಂದು ಕಡೆ ದಾಳಿಯಾಗಿದೆ, ಅಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ ಒಬ್ಬ ಸಹಾಯವನ್ನು ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಆ ಎಲ್ಲಾ ರೀತಿಯ ಮಾಹಿತಿಗಳನ್ನು ಕೂಡ ಈಗ ಎನ್ ಐ ಅಧಿಕಾರಿಗಳು ಕಲೆ ಹಾಕ್ತಾ ಇರುವಂಥದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈ ವಿಚಾರದಲ್ಲಿ ಈ ರೀತಿಯಾಗಿ ಕಲ್ತಿರೋರೆಲ್ಲ ಪೊಸಿಷನಿಗೆ ಹೋದ ನಂತರ ಫಂಡಿಂಗ್ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಅಧೋಗತಿಗೆ ತಲುಪಬೇಕಾಗತ್ತೆ, ಅಪಾಯಕಾರ ಮಟ್ಟಕ್ಕೆ ಹೋಗಬೇಕಾಗತ್ತೆ. ಈ ದೇಶ ಬಹುದೊಡ್ಡ ಅಪಾಯವನ್ನು ಇದರಿಂದ ಎದುರಿಸಬೇಕಾಗತ್ತೆ. ಕಲಿತು ಅಲ್ಲಿ ಜಾಬ್ ಸೇರಿಕೊಂಡು ಅದರಿಂದ ದುಡ್ಡನ್ನು ಇಂಥದಕ್ಕೆಲ್ಲ ಫಂಡಿಂಗ್ ಮಾಡೋಕ್ಕೆ ಶುರು ಮಾಡಿದ್ರೆ